ನೋಡಿ ಡಾರ್ಲಿಂಗ್ಸ್, ಫ್ಲೈಟ್ ಟಿಕೆಟು ಅಕ್ಷಯ ಸಿ. ಗುಡ್ ಮಾರ್ನಿಂಗ್. ಬೆಲ್ಟು, ವಾಚು, ಫೋನು ಎಲ್ಲ ಇಲ್ಲೇ ಬಿಚ್ಚಿ ಹೋಗಿದ್ವಿ. ಅಲ್ಲಿ ಹೋಗಿರುತ್ತಲ್ಲ ಆ ಥರ ಚೆಕಿಂಗ್ ಆಗುತ್ತೆ. ಯಾವುದೋ ಒಂದು ಸಿಡ್ಸು ನಾಯಿ ಥರ ಕಾಣಿಸ್ತಾ ಇದೆ ಮೋಡ. ವಾಶ್ರೂಮ್ ನೋಡಿ ಡಾರ್ಲಿಂಗ್ಸ್, ಎಷ್ಟು ಚಿಕ್ಕದಿದೆ ಅಂದರೆ ನಾನು ನಿಂತ್ಕೋಬೋದು ಅಷ್ಟೇ. ವಾಕ್ ಓವರ್ ಥರ ಕಾಣಿಸ್ತಾ ಇದೆ, ಸ್ಕೈ ವಾಕ್ ಥರ. ಅದು ಫ್ಲೈಟ್ಗೆ ಅಟ್ಯಾಚ್ ಆಗಿದೆ ಅಲ್ಲಿ ನೋಡಿ ತುದಿಗೆ. ಸೊ ನಮ್ಮ ಫ್ಲೈಟ್ ಇದೆ ಇದು ನಮ್ಮ ಫ್ಲೈಟ್ ರೂಟ್ ಇದೆ ಆ್ಯಕ್ಚುಲಿ. ಟಿಕೆಟ್ ಬೋರ್ಡಿಂಗ್ ಪಾಸ್ನ ಚೆಕ್ ಮಾಡಾದ್ಮೇಲೆ ವಿ ವಿಲ್ ಕಮ್. ಇಲ್ಲಿ ನೋಡಿ ನಿಮಗೆಲ್ಲ ಫ್ಲೈಟ್ಸ್ ಕಾಣಿಸ್ತಾ ಇದೆ. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಹಾಯ್ ಎಲ್ರಿಗೂ ನಮಸ್ಕಾರ, ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಆ್ಯಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಡಾರ್ಲಿಂಗ್ಸ್, 2 ದಿನದಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ನನಗೆ ಮಲ್ಗೋಕ್ಕೆ ಟೈಮ್ ಆಗಿರಲಿಲ್ಲ, ಇನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋದೆಲ್ಲ ದೂರದ ಮಾತು. ಬಟ್ ಇವತ್ತಿಂದ ಐ ವಿಲ್ ನೆವರ್ ಮಿಸ್ ಇಟ್. ಏರ್ಪೋರ್ಟ್ ನೋಡ್ಕೊಳ್ಳಿ ಡಾರ್ಲಿಂಗ್ಸ್, ಯಾರ್ಯಾರು ನೋಡಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಈಸಿ ಆಗುತ್ತೆ. ಆ್ಯಕ್ಚುಲಿ ಟರ್ಮಿನಲ್ ಬಂದಿದ್ದು, ಟರ್ಮಿನಲ್ 2 ಇನ್ನೂ ಕ್ರೇಜಿ ಆ್ಯಂಡ್ ಸಕ್ಕತ್ತಾಗಿದೆ. ನೋಡಿ ಡಾರ್ಲಿಂಗ್ಸ್, ಫ್ಲೈಟ್ ಟಿಕೆಟು ಅಕ್ಷಯ ಸಿ. ಬ್ರೋ ಎಲ್ಲರೂ ಬಂದ್ರಾ? ಎಲ್ಲರೂ ಆಯ್ತಾ ಬ್ರೋ? ಯಾಕೆ ಬ್ರೋ ತುಂಬ ಸಾಫ್ಟ್ ಅನಿಸ್ತೀರಾ ನೀವು ನೋಡೋದಕ್ಕೆ? ಯಾ ಅಲ್ಲ, ಅದು ಫೇಸ್ನಲ್ಲಿ ಆ ಸಾಫ್ಟ್ನೆಸ್ ಕಾಣಿಸ್ತಾ ಇದೆ, ಅದಕ್ಕೆ. ಸೊ ನೈಸ್ ಬ್ರೋ. ಇಲ್ಲೇನೋ ಆಗ್ತಾ ಇದೆ, ಏನು ಮಾಡ್ಬೇಕು ಇಲ್ಲಿ? ಓ, ಟಿಕೆಟ್ನ ಸ್ಕ್ಯಾನ್ ಮಾಡ್ಬೇಕು ಅನ್ಸುತ್ತೆ. ಈ ಸ್ಕ್ಯಾನ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ನೋಡ್ಕೊಳ್ಳಿ ಡಾರ್ಲಿಂಗ್ಸ್, ನೆಕ್ಸ್ಟ್ ಟೈಮ್ ಬಂದಾಗ ಈಸಿ ಆಗುತ್ತೆ ನಿಮಗೆ. ಥ್ಯಾಂಕ್ ಯು. ಅವನಿಗೆ ಗೊತ್ತಾಗೋಯ್ತು, ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ, ಅದಕ್ಕೆ ಅವನೇ ಮಾಡಿ ಕೊಟ್ಬಿಟ್ಟ. ಇದೆಲ್ಲ ಇಟ್ಕೊಳ್ಳೋದು ಕೂಡ ಕ್ಯಾರಿ ಮಾಡೋಷ್ಟೇನಿಲ್ವಾ? ಇಲ್ಲ, ಇದು ಬೆಲ್ಟ್, ವಾಚ್, ಏನೋ ಇರಬಾರ್ದು. ಜೇಬಲ್ಲಿ ಏನು ಇರ್ಬೋದು? ಬೆಲ್ಟು, ಶೂ, ಪರ್ಸ್ ಎಲ್ಲ ಕೊಡ್ಬೇಕಂತೆ. ಬೆಲ್ಟ್ ಕೊಡ್ಬೋದು, ಪ್ಯಾಂಟ್ ಉದ್ರೋಗ್ಬಿಡುತ್ತೆ ಅಂತ ಇಡ್ಬೇಕಂತೆ. ಟಾಟಾ ಬಾಬಾಯ್, ಸಿ ಯು. ಅಲ್ಲಿ ಹೋಗಿ ಇಸ್ಕೊಂಡ್ಮೇಲೆ ವಿಲ್ ಕಂಟಿನ್ಯೂ ದ ವ್ಲಾಗ್. ಅಲ್ಲಿ ತನಕ ಬಾಬಾಯ್. ಬೆಲ್ಟು, ವಾಚು, ಫೋನು ಎಲ್ಲ ಇಲ್ಲೇ ಬಿಚ್ಚಿ ಹೋಗಿದ್ವಿ. ಅಲ್ಲಿ ಹೋಗಿರುತ್ತಲ್ಲ ಆ ಥರ ಚೆಕಿಂಗ್ ಆಗುತ್ತೆ. ಕಂಪ್ಲೀಟ್ ಬಾಡಿನ ಚೆಕ್ ಮಾಡ್ತಾರೆ ಹುಡುಗರಿಗೆ ಆ ಸೈಡು. ಆ ಥರ ಚೆಕಿಂಗ್ ಆದಮೇಲೆ ಅವ್ರು ಚೆಕ್ ಎಲ್ಲ ಮಾಡಾದ್ಮೇಲೆ ಇಲ್ಲಿ ಬರುತ್ತೆ. ಇದು ಕೂಡ ಸ್ಕ್ಯಾನ್ ಆಗಿ ಬಂದಿರುತ್ತೆ. ಹೋಗೋಣ ಬನ್ನಿ, ಫಸ್ಟ್ ಬೆಲ್ಟ್ ಹಾಕೊಳ್ಳೋಣ. ಸೊ ಒಳಗಡೆ ಹೋಗ್ತಾ ಇದೀವಿ. ಏನ್ ಬ್ರೋ ಇಲ್ಲಿ ಇಷ್ಟೊಂದು ಸೈಲೆನ್ಸ್ ಆಗಿದೆ? ಆ ಕಡೆ ಹೋಗ್ಬೇಕಿದ್ದು, ನಮಗೆ ಗ್ರೂಪ್ ಚೆಕ್ ಇನ್ ಅಂತ ಬಿಟ್ಟಿರೋದು. ಓಕೆ, ಆ ಕಡೆ ಹೋಗಿದ್ರೆ 1 ಅವರ್ ಅಟ್ಲೀಸ್ಟ್ ಮಿನಿಮಮ್ ಬೇಕಿತ್ತು. ಹೌದಾ? ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಓ ನೈಸ್. ಆ್ಯಕ್ಚುಲಿ ನಾವೇ ತುಂಬ ಪೀಸಾಗಿ ಬರ್ತಾ ಇದೀವಿ ನೋಡಿ ಡಾರ್ಲಿಂಗ್ಸ್, ಯಾರೂ ಇಲ್ಲ. ಇಲ್ಲ ಬೋರ್ಡಿಂಗ್ ಇದೆ. ಬೋರ್ಡಿಂಗ್ ಗೇಟ್ 129, ಗೇಟ್ 32, 43. ಓಕೆ, ಜಸ್ಟ್ ಎಂಟರ್ ಆಗ್ತಾ ಇದ್ದೀವಿ. ಓ, ಅಲ್ಲಿಗೆ ಫ್ಲೈಟ್ಸ್ ಆ ಕಡೆ. ಒಂದು ರೌಂಡ್ ನೋಡ್ಬಿಡಿ ಡಾರ್ಲಿಂಗ್ಸ್, ಸುತ್ತ ಹೆಂಗಿದೆ ಅಂತ ಏರ್ಪೋರ್ಟ್ ಒಳಗಡೆ. ಡಾರ್ಲಿಂಗ್ಸ್, ಏರ್ಪೋರ್ಟ್ ಒಳಗೂ ಕೂಡ ರಾಮೇಶ್ವರಂ ಇದೆ. ಅಂದರೆ ಇಲ್ಲಿ ಮಾತ್ರ ಮುಂದೆ ಊಟ ಮಾಡಬೇಡಿ, ರಾಮೇಶ್ವರಂ ಅದು ಏರ್ಪೋರ್ಟ್ ಒಳಗಡೆ ಎಕ್ಸ್ಪೆಷಲ್. ಟಿಕೆಟ್ ಬೋರ್ಡಿಂಗ್ ಪಾಸ್ನ ಚೆಕ್ ಮಾಡಾದ್ಮೇಲೆ ವಿ ವಿಲ್ ಕಮ್. ಇಲ್ಲಿ ನೋಡಿ ನಿಮಗೆಲ್ಲ ಫ್ಲೈಟ್ಸ್ ಕಾಣಿಸ್ತಾ ಇದೆ. ಸೊ ಅವರ್ಸ್ ಈಸ್ ನಮ್ದು ಯಾವುದು? ಇಂಡಿಗೋ. ಸೊ ಈ ಕಡೆ ಎಲ್ಲೋ ಇರುತ್ತೆ ಅನಿಸುತ್ತೆ, ಆಕಾಶ್ ಏರ್. ಓ ಮೈ ಗಾಡ್, ನೋಡಿ ಡಾರ್ಲಿಂಗ್ಸ್ ನನ್ನ ಹಿಂದೆನೇ ಕಾಣಿಸ್ತಾ ಇದೆ ನಿಮಗೆ. ನೋಡಿ ಅಲ್ಲೆಲ್ಲ ಫ್ಲೈಟ್ಸ್ ನಿಂತಿದೆ. ಯಾವ ಫ್ಲೈಟ್ಸ್ ಅಂತ ಗೊತ್ತಿಲ್ಲ. ನಮ್ಮದು ಬಂದು ಇಂಡಿಗೋದೆಲ್ಲ ಇರುತ್ತೆ. ಇಲ್ಲ ಇದೆಲ್ಲ ಏಯ್, ಇದು ಹೇಗೆ ಗೊತ್ತಾ ಡಾರ್ಲಿಂಗ್ಸ್? ಇದು ಇಲ್ಲಿ ನೋಡಿ, ಇಲ್ಲಿ ತುದಿ ನಮಗೇನಿದು ನಿಮಗೆ ವಾಕ್ ಓವರ್ ಥರ ಕಾಣಿಸ್ತಾ ಇದೆ, ಸ್ಕೈ ವಾಕ್ ಥರ. ಅದು ಫ್ಲೈಟ್ಗೆ ಅಟ್ಯಾಚ್ ಆಗಿದೆ ಅಲ್ಲಿ ನೋಡಿ ತುದಿಗೆ. ಸೊ ನಮ್ಮ ಫ್ಲೈಟ್ ಇದೆ ಇದು ನಮ್ಮ ಫ್ಲೈಟ್ ರೂಟ್ ಇದೆ ಆ್ಯಕ್ಚುಲಿ. ಓ ಗಾಟ್ ಇಟ್. ಅವ್ರು ಬರ್ತಾರಾ, ನಾವು ಹೋಗೋದಾ ಏನೂ ಗೊತ್ತಾಗ್ತಾಯಿಲ್ಲ. ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಇನ್ಸೈಡ್ ದ ಫ್ಲೈಟ್ ನಾವು. ಇವರೆಲ್ಲ ನಮ್ಮ ಟೀಮ್ ಅವರೇ. ಫ್ಲೈಟ್ ಇನ್ಸೈಡ್ ಒಳಗಡೆ ಹೋಗೋಣ. ಓಕೆ, ವಿ ಆರ್ ಎಂಟರಿಂಗ್ ದ ಫ್ಲೈಟ್ ಡಾರ್ಲಿಂಗ್ಸ್.
ಹೋಗ್ತಾ ಇದ್ದೀವಿ. ಓ ಸಖತ್ತಾಗಿ ಅನಿಸ್ತಾ ಇದೆ. ಭಯ ಆಗ್ತಾ ಇದೆ ಡಾರ್ಲಿಂಗ್ಸ್, ಯಾಕೋ ಗೊತ್ತಿಲ್ಲ. ಡಗ 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 ಅಂತ. ಓಕೆ ಡಾರ್ಲಿಂಗ್ಸ್, ಫ್ಲೈಟ್ ಒಳಗಡೆ ಎಂಟ್ರಿ ಹಾಕೋಣ. ಬಲ್ದ ಕಾಲ್ ಇಡೋಣ. ಹೋಗ್ತಿದ್ದಂಗೆ ಏನು ಸಿಗ್ತಾರೆ. ಗುಡ್ ಮಾರ್ನಿಂಗ್. ಓ ಮೈ ಗಾಡ್, ಸೀಟ್ ನಂಬರ್ 21E. ಓಕೆ 21 ಇಲ್ಲಿದೆ, ಗೊತ್ತಿಲ್ಲ ಡಾರ್ಲಿಂಗ್ ಸೀಟು. ಇಲ್ಲಿ 14 ಇದೆ, ನಮ್ಮದ್ರಲ್ಲಿ 21E ಇದೆ. ಓಕೆ ಲೆಟ್ಸ್ ಗೋ. ಸೊ ಡಾರ್ಲಿಂಗ್ಸ್ 21E ಇಲ್ಲಿದೆ. ಡಾರ್ಲಿಂಗ್ ಸೀಟ್ ಎಕ್ಸ್ಚೇಂಜ್ ಆಗಿದೆ, ನಂದಿದ್ದಲ್ಲಿ. ಇವಾಗ ಇಲ್ಲಿ ಕೂರೋಣ, ಯಾರು ಬರ್ತಾರೋ ಗೊತ್ತಿಲ್ಲ ಇಲ್ಲಿ. ಓಕೆ ಡಾರ್ಲಿಂಗ್ ಸೇಮ್ ಟ್ರೈನಲ್ಲಿ ಕೂತ್ಕೊಂಡಂಗೆ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಪ್ಲೀಸ್ ಫಾಸ್ಟನ್ ಸೀಟ್ ಬೆಲ್ಟ್ ವೈಲ್ ಸೀಟೆಡ್. ಲುಕ್ಸ್ ಫೈಟ್ಸ್ ಆನ್ ವಾಟ್ಸ್ ಲೈಫ್ ಬೆಸ್ಟ್ ಅಂಡರ್ ಯುವರ್ ಸೀಟ್. ಓ ಮೈ ಗಾಡ್, ಭಯ ಆಗ್ತಾ ಇದೆ ಡಾರ್ಲಿಂಗ್ಸ್. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ಅಕ್ಕಪಕ್ಕ ಬೇರೆ ಯಾರೂ ಇಲ್ಲ. ವಾಟ್ ಈಸ್ ದಿಸ್ ಡೋರ್? ಓ ಮೇಲ್ಗಡೆ ಎ ಸಿ ಎಲ್ಲ ಇದೆ. ಓಕೆ ಎಲ್ರಿಗೂ ಇದೆ. ಪ್ರತಿಯೊಬ್ಬರಿಗೂ ಅವ್ರವ್ರ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ಲ. ದಿಸ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ದ ಫ್ಲೈಟ್. ಚಿಕ್ಕ ವಯಸ್ಸಲ್ಲಿ ಮನೆ ಮೇಲೆ ನಿಂತ್ಕೊಂಡು ಹಾರ್ತಿದ್ದಿದ್ದು ಏರೋಪ್ಲೇನ್ನ ನೋಡ್ತಿದ್ದವನು ಇವತ್ತು ಅದೇ ಏರೋಪ್ಲೇನಲ್ಲಿ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಇಷ್ಟು ಹತ್ರದಲ್ಲಿ ಬೇರೆ ಏರೋಪ್ಲೇನ್ಗಳನ್ನ ನೋಡ್ತಾ ಇದ್ದೀನಿ. ಟೈಮ್ ನಿಜವಾಗ್ಲೂ ಚೇಂಜ್ ಆಗಿದೆ. ಇವಾಗ ಏರೋಸ್ಟರ್ಸ್ಗಳು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ದಾರೆ ಅಬೌಟ್ ಸೀಟ್ ಬೆಲ್ಟ್ಸ್ ಆಗಲಿ, ಸೇಫ್ಟಿ ಆಗಲಿ, ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಬಟ್ ನಿಜ ಹೇಳಬೇಕಂದ್ರೆ ಅವ್ರು ಹೇಳಿದ್ದು ಏನೂ ಅರ್ಥ ಆಗಲಿಲ್ಲ. ರಪ್ಪ ಅಂತ ಅವ್ರ ಆ್ಯಕ್ಷನ್ಸಲ್ಲಿ ಮುಗಿದೋಯ್ತು. ಮೇಲ್ಗಡೆ ವಾಯ್ಸ್ ಓವರ್ ಬರ್ತಾಯಿತ್ತು. ಆ ವಾಯ್ಸ್ ಓವರ್ಗೂ ಅದಕ್ಕೂ ಲಿಂಕ್ ಆಗ್ತಿದೆಯಾ ಇಲ್ವೋ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಫ್ಲೈಟು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಮೂವ್ ಆಗ್ತಾ ಇದೆ. ಏನು ಕರ್ವಗುರು, ಒಬ್ಬರೇ ಕೂತಿದ್ದೀವಿ ಇಲ್ಲಿ. ಟೇಕ್ ಆಫ್ ಆಗೋದಕ್ಕೆ ರೆಡಿ ಆಗಿದೆ ಡಾರ್ಲಿಂಗ್ಸ್. ರನ್ ವೇಲ್ ಸ್ಟಾರ್ಟ್ ಆಯಿತು ಡಾರ್ಲಿಂಗ್ಸ್. ಫುಲ್ ಸ್ಪೀಡಾಗಿ ಹೋಗ್ತಾ ಇದೆ. ಓ ಮೈ ಗಾಡ್, ಕ್ರೇಜಿಯಾಗಿ ಹೋಗ್ತಾ ಇದೆ ಫುಲ್ ಸ್ಪೀಡಾಗಿ. ತಲೆ ಸುತ್ತದಂಗೆ ಆಗ್ತಾ ಇದೆ ಲೈಟಾಗಿ. ಲೈಟಾಗಿ ತಲೆ ಸುತ್ತದಂಗೆ ಆಗ್ತಾ ಇದೆ. ಅಂದರೆ ಹಿಂಗಿದೆ, ತುಂಬ ಸ್ಟ್ರೈಟ್ ಇಲ್ಲ, ಈ ಥರ ಸ್ಲ್ಯಾಂಟಾಗಿ ಹೋಗ್ತಾ ಇದೆಯಲ್ಲ, ಸೊ ತಲೆ ಸ್ವಲ್ಪ ಸುತ್ತದಂಗೆ ಆಗ್ತಾ ಇದೆ. ಅಷ್ಟೇ ಬಂದಿರೋರೆಲ್ಲ ಸೌಂಡ್ ಮಾಡ್ತಾ ಇದ್ದಾರೆ, ನನ್ನೂ ಸೇರಿಸಿ. ಇಲ್ಲಿ ನೋಡಿ ಡಾರ್ಲಿಂಗ್ಸ್, ಈ ಥರ ಇದೆ. ನೀವು ತಿಂಡಿ ಏನಾದರೂ ತಿಂತೀರಾ ಅಂದರೆ ಈ ಥರ ಇಟ್ಕೋಬೋದು. ಊಟ ಮಾಡೋದಕ್ಕೆ, ತಿಂಡಿ ತಿನ್ನೋದಕ್ಕೆ, ಸ್ನ್ಯಾಕ್ಸ್ ತಿನ್ನೋದಕ್ಕೆ ಟೇಬಲ್ ಥರ ಮಿನಿ ಟೇಬಲ್. ಬೇಡ ಅಂದರೆ ಕ್ಲೋಸ್ ಮಾಡ್ಬೋದು ಅಷ್ಟೇ. ಇಲ್ಲೇನಿದೆ, ಮ್ಯಾಗ್ಝಿನ್ ಇದೆ, ನಿಮ್ಗೆ ಬೋರ್ ಆದರೆ ಓದೋದಕ್ಕೆ. ಬಟ್ ಯಾರು ಓದ್ತಾರೆ ಇವಾಗ ಮ್ಯಾಗ್ಝಿನ್? ಫೋನ್ ಇರಬೇಕಾದ್ರೆ ಮತ್ತೇನಿದೆ. ಓಕೆ, ಇನ್ಸ್ಟ್ರಕ್ಷನ್ಸ್ ಏನೇನು ಮಾಡಬೇಕು, ಯಾವುದಾದನ್ನ ಇವಾಗ ಹಾಕೋಬೇಕು ಅನ್ನೋ ಥರ ಇದೆ. ಓಕೆ, ಅಷ್ಟು ಬಿಟ್ಟರೆ ಏನಿದೆ, ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಇಲ್ಲಿ. ತಿನ್ನೋದಕ್ಕೆ ಕುಡಿಯೋದಕ್ಕೆ ನಿಮ್ಗೆ ಏನಾದರೂ ಬೇಕು ಅಂದರೆ ಮಧ್ಯದಲ್ಲಿ ಅವ್ರು ಅವಾಗ ಬರ್ತಾ ಇರ್ತಾರೆ. ಇಲ್ಲ ಅಂತಂದರೆ ಮೇಲೊಂದು ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಅವ್ರು ನಿಮ್ಮ ಹತ್ರ ಬರ್ತಾರೆ. ಯು ಕ್ಯಾನ್ ಆರ್ಡರ್. ನೋಡಿ ಡಾರ್ಲಿಂಗ್ಸ್, ಓ ಮೈ ಗಾಡ್, ಆ್ಯಕ್ಚುಲಿ ಇದು ನೆಲ ಅಲ್ಲ, ಮೋಡನೇ ನಮಗೆ ನೆಲದಷ್ಟು ಕೆಳಗಡೆ ಕಾಣಿಸ್ತಾ ಇದೆ. ಅಂದರೆ
ಎಷ್ಟು ಹೈಟಲ್ಲಿ ಇದ್ದೀವಿ ಅಂತ. ನಿಮ್ಗೆ ಏನಾದರೂ ತುಂಬ ಬಿಸಿಲಾಯ್ತಾ, ತುಂಬ ಬಿಸಿಲು ಹೊಡಿತಿದೆ ಮುಖಕ್ಕೆ ಅಂತಂದರೆ ಸಿಂಪಲ್ ಜಸ್ಟ್ ಕ್ಲೋಸ್ ಮಾಡಿಕೊಂಡ್ರೆ ಮುಗೀತು. ನಿಮಗೆ ಆ ಹೀಟು ಅಥವಾ ಹೀಟ್ ಏನು ಬರ್ತಾ ಇಲ್ಲ, ಬಟ್ ಬಿಸಿಲು ಹೇಳ್ತಿರೋದು ಕಣ್ಣಿಗೆ ಹೊಡೆಯುತ್ತೆ. ತುಂಬ ಜಾಸ್ತಿ ಬಿಸಿಲು ಅಂದರೆ ಕ್ಲೋಸ್ ಕೂಡ ಮಾಡ್ಕೊಬೋದು ನಿಮ್ಮ ವಿಂಡೋಸ್ನ, ಬೇರೆಯವ್ರ ವಿಂಡೋಸ್ನಲ್ಲ. ಬಟ್ ನಾವು ಓಪನ್ ಮಾಡೋಣ, ನಾವು ವ್ಯೂ ನೋಡ್ಕೊಂಡು ಹೋಗೋಣ. ಓಕೆ, ಅಂದರೆ ನಾವೇ ಲಾಸ್ಟ್ ಇದ್ದೀನಿ ಅನಿಸುತ್ತೆ ಡಾರ್ಲಿಂಗ್ಸ್. ಹಿಂದೆ ಇಂದ 1 2 3 3 ಸೀಟ್ ಇದೆ. ನಾನೇ ತುಂಬ ಲಾಸ್ಟಲ್ಲಿ ಇದ್ದೀನಿ, ಹಿಂದೆ ಪೀಕಲ್ಲಿ ನೋಡಿ. 1 2 3 ನಾನೇ ತುಂಬ ಲಾಸ್ಟಲ್ಲಿ ಕೂತಿದ್ದೀನಿ ಅನಿಸುತ್ತೆ ಡಾರ್ಲಿಂಗ್ಸ್. ಲಾಸ್ಟಲ್ಲಿ ಕೂತಿದ್ದೀವಿ ನಾವು ಆ್ಯಕ್ಚುಲಿ. ಇದೇ ಬೆಟರ್ ಡಾರ್ಲಿಂಗ್ಸ್. ವಾಶ್ರೂಮ್ಗೆಲ್ಲ ತುಂಬ ಈಸಿ. ಇಲ್ಲಿ ನೋಡಿ, ಇಲ್ಲಿಂದ ದೂರ, ಇಲ್ಲಿಂದ ಅಲ್ಲಿಗೆ ಹೋದರೆ ವಾಶ್ರೂಮ್ ಅಲ್ಲೇ ಇದೆ. ಸಿಂಪಲ್, ಟಕಟಕ ಅಂತ ಹೋಗಿ ಟಕಟಕ ಅಂತ ಬಂದ್ಬಿಡೋದು. ನೀವು ವಾಶ್ರೂಮ್ ನೋಡಿಲ್ಲ ಅಲ್ಲ, ವಾಶ್ರೂಮ್ನ ತೋರಿಸ್ತೀನಿ ಹೇಗಿರುತ್ತೆ ಫ್ಲೈಟಲ್ಲಿ ಅಂತ. ತುಂಬ ಜನ ನೋಡಿರ್ತೀರ, ನೋಡಿಲ್ದಿರೋರಿಗೆ ತೋರಿಸ್ತೀನಿ ನೋಡಿ. ಡಾರ್ಲಿಂಗ್ಸ್, ನಿಮ್ಗೊಂದು ಹೇಳಬೇಕು, ನಾನು ಇನ್ನರ್ ಇಂಜಿನಿಯರಿಂಗ್ನ ಯಾವಾಗ ಕಂಪ್ಲೀಟ್ ಮಾಡಿದೆ ಅವಾಗಿಂದ ಹ್ಯಾವ್ ಸಮ್ ವಾಟ್ ಕನೆಕ್ಷನ್ ವಿತ್ ಶಿವ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಫಸ್ಟ್ ಫ್ಲೈಟ್ ಅದು ಕಾಶಿಗಾಗಿರುತ್ತೆ ಅಂತ. ಅದರಲ್ಲೂ ಸ್ಪರ್ಶ ದರ್ಶನಿಗೆ ವೆರಿ ವೆರಿ ಲಕ್ಕಿ ಅನಿಸ್ತಿದೆ. ಆ್ಯಕ್ಚುಲಿ ಡಾರ್ಲಿಂಗ್ಸ್ ಏನಪ್ಪ ಅಂತಂದರೆ, ಗಾಡ್ಸ್ ಪ್ಲ್ಯಾನ್ ಈಸ್ ಆಲ್ವೇಸ್ ಬ್ಯೂಟಿಫುಲ್ ಅಲ್ಲ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಸಿಟಿ ಇದ್ದಿದ್ದು 21E ನೋಡಿ, 21E ನನ್ನ ಸಿಟಿ ಇದ್ದಿದ್ದು. ಅಲ್ಲಿ ಆ ಸುಷ್ಮಿತಾ ಅವರ ಅಮ್ಮ ಕೂತಿದ್ರು. ಸುಷ್ಮಿತಾ ಅವರು ಅಂದರೆ ನಿಮಗೆ ಎಲ್ಲರೂ ರಾಘು ಅವ್ರ ವೈಫ್, ಅವ್ರು ಗೊತ್ತಿರ್ತಾರೆ ಆಬ್ವಿಯಸ್ಲಿ, ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲೆಲ್ಲ ಫೇಮಸ್. ಸೊ ಅವರು ಬಂದು ಕೇಳಿದ್ರು, ಬಿಟ್ಕೊಡ್ತೀರಾ, ನನ್ನ ಸೀಟ್ಗೆ ಹೋಗ್ತೀರಾ ಅಂತ. ಸರಿ ಆಯಿತು ಅಂದ್ಬಿಟ್ಟು ಈಗ ಅವ್ರ ಸೀಟಿಗೆ ಬಂದೆ. ಅವ್ರ ಸೀಟ್ ಇದು. ಈ ಕಡೆ ಯಾರೋ ಕಸ್ಟಮರ್ ಬರಬೇಕಿದ್ದು, ಅವರು ಬಂದಿಲ್ಲ. ಡಾರ್ಲಿಂಗ್ಸ್, ವಾಟ್ ಈಸ್ ದಿಸ್? ಲಕ್ ಅನ್ಬೇಕಾ, ಇಲ್ಲ ಗಾಡ್ ಈಸ್ ವಿತ್ ಮೀ ಅನ್ಬೇಕಾ, ಏನು ಹೇಳಬೇಕು ಗೊತ್ತಾಗ್ತಲ್ಲ. ಬಟ್ ಎಷ್ಟು ಪೀಸಾಗಿ, ಪಕ್ಕನೂ ಯಾರೂ ಇಲ್ಲ, ಇಕ್ಕಟ್ಟು ಅನ್ನಿಸ್ತಾ ಇಲ್ಲ. ವಿಂಡೋ ಸೀಟು. ಐ ಲವ್ ಶಿವ, ಹರ ಹರ ಮಹಾದೇವ್. ಇದಕ್ಕೆ ಡಾರ್ಲಿಂಗ್ಸ್ ಹೇಳೋದು, ಗಾಡ್ಸ್ ಪ್ಲ್ಯಾನ್ ಇಸ್ ಆಲ್ವೇಸ್ ಬ್ಯೂಟಿಫುಲ್. ಬನ್ನಿ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಡಾರ್ಲಿಂಗ್ಸ್, ನಂಗೆ ಏನು ಅನ್ನಿಸ್ತಂದರೆ, ನಾವು ಕೆಳಗಡೆ ಇದ್ದಾಗ ಮೇಲ್ಗಡೆ ನೋಡಿ ಆಕಾಶ ಎಷ್ಟು ಸಕ್ಕತ್ತಾಗಿದೆ, ಮೋಡಗಳು ಎಷ್ಟು ಸೂಪರ್ ಅಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ನನಗಿವಾಗ ಮೇಲ್ಗಡೆ ಕೂತ್ಕೊಂಡು ಆಕಾಶದಿಂದ ಭೂಮಿನ ನೋಡ್ತಾ ಇದ್ದರೆ ನಿಜವಾಗ್ಲೂ ನಮ್ಮ ಭೂಮಿ ಎಷ್ಟು ಸಖತ್ತಾಗಿದೆ. ನಾವೆಷ್ಟು ಲಕ್ಕಿ ಮನುಷ್ಯರಾಗಿ ಹುಟ್ಟೋದಕ್ಕೆ. ಆ್ಯಂಡ್ ದ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಎಂಜಾಯ್ ಎವ್ರಿ ಡ್ಯಾಮ್ ಥಿಂಗ್ ಅನ್ನೋದು ಅರ್ಥ ಆಗಿತ್ತು. ಇಲ್ಲಿಂದ ನೋಡಿ ಡಾರ್ಲಿಂಗ್ಸ್ ಹೆಂಗೆ ಕಾಣಿಸುತ್ತೆ. ಕೆಳಗಿಂದ ಮೋಡನ ನೋಡಿದ್ವಿ, ಈಗ ಮೇಲಿಂದ ಮೋಡನ ನೋಡಿ. ಮಮ್ಮಿ ಡೈಲಿ ಮೇಲ್ಗಡೆ ನೋಡಿ ಕೈ ಮುಗಿದೆಯಲ್ಲ ಎಲ್ಲ, ದೇವ್ರೇ ಕಾಪಾಡಪ್ಪ ಅಂತ. ಕಾಪಾಡಕ್ಕೆ ಮೇಲ್ಗಡೆ ಯಾರು ಇಲ್ಲ ಮಮ್ಮಿ. ನೋಡು, ಯಾವ ದೇವ್ರಿದಾರ ಮೇಲೆ, ಅದು ಮೋಡ ನೀನು ನೋಡ್ತೀಯಲ್ಲ ಆಕಾಶ, ಆದರೂ ಆ ಮೋಡದ ಮೇಲೆ ನಾವು ಇಷ್ಟು ಹೈಟ್ ಇದ್ದೀವಿ. ದೇವರು ಮೇಲಿಲ್ಲ ಮಮ್ಮಿ, ನಮ್ಮೊಳಗೆ ದೇವ್ರಿದ್ದಾನೆ. ಇನ್ಮೇಲೆ ನಿನಗೆ ನೀನೇ ಕೈ ಮುಕ್ಕೋ, ಕನ್ನಡಿ ನೋಡ್ಕೊಂಡು, ಆಯಿತಾ? ನಮ್ಮಮ್ಮ ಪಕ್ಕ ಕೂತಿರೋ ಅಂಕಲ್ಲು ಫೋನ್ ಇಟ್ಬಿಟ್ಟು ಮಲ್ಕೊಬಿಟ್ಟಿದ್ದಾರೆ. ಅದು ಕಣ್ರಿ ಕಾನ್ಫಿಡೆನ್ಸು. ಯಾಕೆ ಹೇಳಿ, ಯಾರು ಕೂತಿರೋದು ಪಕ್ಕ? ನಾನು ಇರ್ಬೇಕಾದ್ರೆ ಯಾರಿಗೆ ಭಯ? 11 ಗಂಟೆ, ನಾವು ಆಲ್ರೆಡಿ ಹೊರಟು 1 ಅವರ್ ಆಗಿದೆ. ನಿಜವಾಗ್ಲೂ ನನಗೆ ಓವರ್ ಎಕ್ಸಾಜುರೇಟ್ ಮಾಡ್ತಿಲ್ಲ, ಗೊತ್ತಾಗ್ತಾ ಇಲ್ಲ. ಆ್ಯಂಡ್ 1 ಅವರ್ ಹೋಗಿದ್ದು ಗೊತ್ತಾಗಿಲ್ಲ. ಆ್ಯಂಡ್ ನಾವು ಮೂವ್ ಆಗ್ತಿದ್ದೀವಿ ಅನ್ನೋದು ಒಂದೇ ಒಂದು ಮಿನಿಟ್ಗೂ ಕೂಡ ಅನಿಸಿಲ್ಲ ನಾವು ಮೂವ್ ಆಗ್ತಿದೆ ಈ ವೆಹಿಕಲ್ ಅಂತ. ಒಂದು ಸ್ವಲ್ಪನಾದರೂ ಅಲ್ಲಾಡ್ತಾ ಇದೆಯಾ ನೋಡಿ, ನಿಮ್ಗೆ ಅನ್ನಿಸ್ತಾ ಇದೆ ಅಲ್ಲಾಡ್ತಾ ಇದೆ ಅಂತ? ಅಂದರೆ ಎಷ್ಟು ಸ್ಟೇಬಲ್ ಆಗಿ ನಾವು ಹೋಗ್ತಾ ಇದ್ದೀವಿ ಅಂತ. ಇಲ್ಗಡೆ ನೋಡಿ ಹೆಂಗೆ ಇವಾಗ ಎಲ್ಲರೂ ಮಲ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ. ಒಂದು ನದಿ, ರಿವರ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸ್ವಲ್ಪ ಕೆಳಗಡೆ ಬಂದಿದ್ದಾರೆ, ಕೆಳಗಡೆ ಇಳಿತಾ ಇದೆ ಅನ್ಸುತ್ತೆ. ಇಳಿತಾ ಇಷ್ಟು ಬೇಗ ಇದನ್ನು, ಬಟ್ ಸ್ವಲ್ಪ ಕೆಳಗಡೆ ರೋಡ ಏನದು, ಯಾವುದೋ ಒಂದು ಸಿಡ್ಸು ನಾಯಿ ಥರ ಕಾಣಿಸ್ತಾ ಇದೆ ಮೋಡ. ಸೇಮ್ ಸಿಡ್ಸು ನಾಯಿ ಥರ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ. ವಾಶ್ರೂಮ್ ನೋಡಿ ಡಾರ್ಲಿಂಗ್ಸ್, ಎಷ್ಟು ಚಿಕ್ಕದಿದೆ ಅಂದರೆ ನಾನು ನಿಂತ್ಕೋಬೋದು ಅಷ್ಟೇ. ನೋಡಿ ಎಕ್ಸಾಕ್ಟ್ ಆಗಿ ನಾನು ನಿಂತಿರೋ ಜಾಗ ಅಷ್ಟೇ ಅಂತ ಇದೆ.
ಅವ್ರ ಕ್ರೀಪ್ ಆನ್ಲೈನಾ ಸಿಂಕ್ ನೋಡಿ ಟೈಟ್ ಹಿಂಗಿದ್ದು. ಲ್ಯಾಂಡಿಂಗ್ ಆಗ್ತಾ ಇರುತ್ತೆ. फ्लाइट मोड में रखें और बड़े उपकरणों को सुरक्षित जगह पर रखें। आपके अधिकारों की जानकारी airseva.gov.com या फिर अपने रजिस्टर्ड मोबाइल नंबर पर सर्वर के द्वारा हमें दे सकते हैं। Ensure seat backs are upright, tray table is closed, seat light larger ones to visit airseva.gov.com. ಲಿಂಕ್ಸ್ ಇವಾಗ ಕೆಳಗಡೆ ಇಳೀತಾ ಇದೆ. ಇವಾಗ ಫೀಲ್ ಆಗ್ತಾ ಇದೆ ನಿಜವಾಗ್ಲೂ ಹಿಂಗೆ ಇಳೀತಾ ಇದೆ. ಐ ಕ್ಯಾನ್ ಫೀಲ್ ದಟ್. ಸೀಟ್ ಬೆಲ್ಟ್ ಹಾಕಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲ ಸೀಟ್ ಬೆಲ್ಟ್ ಹಾಕಿದ್ದಾರೆ, ಇವಾಗ ದೇರ್ ಚೆಕಿಂಗ್. ಟೇಕ್ ಆಫ್ ಟೈಮಲ್ಲಿ ಲೈಟಾಗಿ ಸ್ವಲ್ಪ ಅನಿಸಿದ್ರೆ ಲ್ಯಾಂಡಿಂಗ್ ಟೈಮಲ್ಲಿ ನಿಜವಾಗ್ಲೂ ಅದು ಏನಕ್ಕೆ ಕ್ರಾಸ್ ತೊಗೊತಾರಲ್ವ, ನಾವು ಬೈಕಲ್ಲಿ ಏನಾದರೂ ಟರ್ನ್ಗಳು ತೊಗೊತೀವಲ್ಲ ಆ ಥರ ಕೆಳಗಡೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಆ ಕಡೆ ನಿಮ್ಗೆ ಗೊತ್ತಾಗ್ತದೆ ನೋಡಿ. ಕೆಳಗಡೆ ಇರುವಂಥ ವಿಂಗ್ ಇವಾಗ ಮೇಲ್ಗಡೆಗೆ ಶಿಫ್ಟ್ ಆಗುತ್ತೆ. ಮೀನ್ಸ್ ಅವರು ಆ ಕಡೆ ಈ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಈ ಟೈಮಲ್ಲಿ ನಂಗೆ ನಿಜವಾಗ್ಲೂ ಭಯ ಅನ್ನೋದಕ್ಕಿಂತ ತಲೆ ತಿರುಗೋ ಥರ ಫೀಲ್ ಆಗ್ತಾಯಿತ್ತು. ಸಂವಾಟ್ ಹೊಟ್ಟೆಲಿ ಏನಾದರೂ ಸರಿಯಾಗಿ ಊಟ ಮಾಡಿದರೆ ಕಕ್ಬಿಡ್ತಾ ಇದ್ದೆ ಅನಿಸುತ್ತೆ ಫಾರ್ ಶೋರ್. ತಲೆ ತಿರುಗ್ತಿದೆ ಡಾರ್ಲಿಂಗ್ಸ್. ಹಿಂಗೆ ಕೆಳಗಡೆ ಹೋಗಿ ಹಿಂಗೆ ಮೇಲೆ ಬಂದಂಗೆ, ಕೆಳಗಡೆ ಹೋಗಿ ಮೇಲೆ ಬಂದಂಗೆ ಆಗ್ತಾಯಿದೆ. ಏನು ಬರೀ ಏನೋ ಸೌಂಡ್ ಆಗ್ತಾ ಇದೆ. ಏನು ಅಂಕಲ್ ಅದು ನಾರ್ಮಲ್ ಸೌಂಡ್ ಏನದು? ನಾರ್ಮಲ್ ಸೌಂಡೇ ಆದರೆ ಪರವಾಗಿಲ್ಲ. ಒಂದು ಸೌಂಡ್ ಆಗ್ತಾ ಇದೆ, ಸ್ಕ್ರ್ಯಾಚ್ ಆಗಿತ್ತು. ಡಾರ್ಲಿಂಗ್ ಸಕ್ಸಸ್ಫುಲಿ ಟೇಕ್ ಆಫ್ ಆಗಿ ಸಕ್ಸಸ್ಫುಲಿ ಲ್ಯಾಂಡಿಂಗ್ ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ ನಾನು ಡ್ರಾಪ್ ಮಾಡೋಕೆ ಬಂದಾಗ ಅದು ಇದು ಅಂತೇಳಿ ಎದುರಿಸ್ಬಿಟ್ಟಿದ್ದ. ಬಿಕಾಸ್ ರೀಸೆಂಟಾಗಿ ಆಗಿದ್ದ ಇನ್ಸಿಡೆಂಟ್ಗಳನ್ನೆಲ್ಲ ಹೇಳಿ ಅದೊಂದು ಭಯ ಜಾಸ್ತಿ ಇತ್ತು. ಇವಾಗ ಹಮ್ಸ್ ಬರೋ ಥರ ಫೀಲ್ ಆಗ್ತಾಯಿದೆ, ಬಸ್ಸಲ್ಲಿ ಹಮ್ಸ್ತಾರೆ. ಬಟ್ ಇವಾಗ ಆ ಭಯ ಇಲ್ಲ. ಲ್ಯಾಂಡ್ ಆದಮೇಲೆ ಓಕೆ ಐ ಗಾಟ್ ದಟ್ ಕಾನ್ಫಿಡೆನ್ಸ್. ಆ್ಯಕ್ಚುಲಿ ಅವ್ನು ಏನು ಹೇಳಿದ್ದ ಅಂತಂದರೆ ರೀಸೆಂಟಾಗಿ ಬ್ಲಾಸ್ಟ್ಗಳಾಯಿತು, ಲಂಡನ್ಗೆ ಹೋಗ್ತಿದ್ದ ಫ್ಲೈಟು ಮತ್ತು ಹಾಳುಮುಳು ಬೇರೆ ಬೇರೆದೆಲ್ಲ, ಅದನ್ನೆಲ್ಲ ಇನ್ಸಿಡೆಂಟ್ ಕೊಡ್ತಾಯಿದ್ದೆ. ಏನು ಮಾಡ್ತೀಯಾ, ಬೈಕಿಂದಾದರೆ ಇಳಿತೀಯಾ, ಕಾರಿಂದಾದರೆ ನಿಲ್ಲಿಸ್ತೀವಿ, ಫ್ಲೈಟಿಂದ ಹೆಂಗೆ ಇಳಿತೀಯಾ, ಹೆಂಗೆ ಆಡ್ತೀಯಾ, ಒಂದು ಸದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಡಮ್ಮೆ ಅಂತ. ನಂಗೆ ಅದು ಬೇರೆ ತಲೆಯಲ್ಲಿ, ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ಅದು ತಲೆಯಲ್ಲಿ ಕೂತೇ ಬಿಟ್ಟಿತ್ತು. ಏನಾಗುತ್ತೆ ಒಂಚೂರು ಆ ಥರ ಆದರೆ ನನಗೆ ಮೈಂಡ್ ಆ ಕಡೆ ಹೋಗ್ತಾಯಿತ್ತು. ಬಟ್ ಇವಾಗ ನೋ ನಥಿಂಗ್ ಲೈಕ್ ದಟ್, ಬಿಕಾಸ್ ಇದು ಕೂಡ ಸೇಫೆಸ್ಟ್ ಟ್ರಾವೆಲ್ ಮೋಡ್ ಅಂತ ಅಂದರೆ ದಟ್ ಈಸ್ ಫ್ಲೈಟ್. ಏನು ತಲೆ ಕೆಡಿಸ್ಕೊಂಬಿಡಿ ಡಾರ್ಲಿಂಗ್ಸ್, ಅಂದ್ಕೊಂಡಿದ್ದು ಮಾಡೋ ತನಕ ಹೋಗಲ್ಲ. ಇಳಿತಿದಂಗೆ ಫ್ರೆಶ್ನರ್ ಬರ್ತದೆ, ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಅಲ್ಲಿ ಹೊಗೆ ಬರ್ತಾ ಇದೆಯಲ್ಲ, ಫ್ರೆಶ್ನರ್, ಅದು ಇಳಿತಿದ್ದ ಹಾಗೆ ಕ್ಲೀನಾಗಿ ಬಿಡಬೇಕು. ಸೊ ಡಾರ್ಲಿಂಗ್ಸ್ ಬಂದು ಲ್ಯಾಂಡ್ ಆಗಿದ್ದೀವಿ ಲಕ್ನೋ ಏರ್ಪೋರ್ಟಿಗೆ. ಬನ್ನಿ ಲಕ್ನೋ ಏರ್ಪೋರ್ಟ್ನ ನೋಡೋಣ. ಖವಾನ್. ಓಕೆ ಡಾರ್ಲಿಂಗ್ಸ್, ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು, ಲವ್ ಯು.